ನಮಸ್ಕಾರ ಸ್ನೇಹಿತರೆ. ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳು ಏನು ಕಾತರದಿಂದ ಕಾಯ್ತಾ ಇದ್ರು ಯಜಮಾನ ಚಿತ್ರದ 4ನೇ ಹಾಡು ಅಂದರೆ ಯಜಮಾನ ಚಿತ್ರದ ಟೈಟಲ್ ಹಾಡು ಈಗ ಬಿಡುಗಡೆಯಾಗಿದೆ. ಆ ಹಾಡು ಹೇಗಿದೆ ಮತ್ತು ಆ ಹಾಡಿನ ಸಾಹಿತ್ಯದ ವಿಶೇಷಗಳು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಎಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ, ನಿಂತ ನೋಡೋ ಯಜಮಾನ, ನಿಂತ ನೋಡೋ ಯಜಮಾನ. ಸೊ ಇಷ್ಟು ಸಾಲುಗಳು ಸಾಕು ಸ್ನೇಹಿತರೆ. ಈ ಹಾಡು ಹೇಗಿದೆ ಅಂತ ನಿಮಗೆ ಅರ್ಥ ಆಗಿಬಿಡುತ್ತೆ. ಈ ಹಾಡಿನ ತುಂಬ ನಮ್ಮ ಯಜಮಾನ ಚಿತ್ರದಲ್ಲಿ ನಮ್ಮ ದರ್ಶನ್ ರವರ ಕ್ಯಾರೆಕ್ಟರ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ವಿಶೇಷಗಳಿವೆ. ಅದೇನಪ್ಪ ಅಂತಂದರೆ ಈ ಹಾಡಿನುದ್ದಕ್ಕೂ ನಮ್ಮ ಯಜಮಾನ ಚಿತ್ರದ ದರ್ಶನ್ ರವರ ಕ್ಯಾರೆಕ್ಟರ್ ಜೊತೆಗೇನೆ ದರ್ಶನ್ ರವರ ನಿಜ ವ್ಯಕ್ತಿತ್ವವನ್ನು ಸಹ ಬಣ್ಣಿಸಿದ್ದಾರೆ. ಅದು ಮುಂದಿನ ಸಾಲುಗಳಲ್ಲಿ ಬರುತ್ತೆ. ಅದು ಈ ರೀತಿ ಇದೆ. ನಿನ್ನ ಹೆಸರು ನಿಂದೆ ಬೆವರು. ಅಂದರೆ ಡಿ ಬಾಸ್ ದರ್ಶನ್ ರವರ ತಂದೆಯವರು ತೂಗುದೀಪ ಶ್ರೀನಿವಾಸರವರು ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ದೊಡ್ಡ ನಟರಾಗಿ ಗುರುತಿಸಿಕೊಂಡಿದ್ದರೂ ಸಹ ದರ್ಶನ್ ರವರು ತಮ್ಮದೇ ಪರಿಶ್ರಮದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ, ಇದು ಸಹ ದರ್ಶನ್ ರವರ ರಿಯಲ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಇವರು ದರ್ಶನ್ ರವರು ಜೊತೆಗೆ ತಾವು ಬೆಳೀತಾನೆ ತಮ್ಮ ಜೊತೆಯವರಾದಂತಹ ವಿ ಹರಿಕೃಷ್ಣರವರ ಬೆಳವಣಿಗೆ ಸಹ ಕಾರಣರಾದರು ಮತ್ತು ಸಾಹಸ ಕಲಾವಿದರಾದಂಥ ಅಂದರೆ ಸ್ಟಂಟ್ ಮಾಸ್ಟರ್ ಆದಂತಹ ರವಿ ವರ್ಮರವರನ್ನು ಸಹ ಈ ಮಟ್ಟಕ್ಕೆ ಬೆಳೆಯೋದರಲ್ಲಿ ಸಹಕಾರಿಯಾಗಿದ್ದರು. ಜೊತೆಗೆ ತ್ರಿಭುವನ್ ಅನ್ನುವ ಡ್ಯಾನ್ಸ್ ಮಾಸ್ಟರ್ ಸಹ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರು ಸ್ನೇಹಿತರೆ. ಇನ್ನು ಮುಂದಿನ ಸಾಲುಗಳಲ್ಲಿ ನೇರ ನುಡಿ ಸತ್ಯ ನುಡಿಗೆ ಪ್ರಮಾಣ. ಅಂದರೆ ಡಿ ಬಾಸ್ ದರ್ಶನ್ ರವರು ಏನೇ ಆಗಲಿ ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ ಮತ್ತು ಆದಷ್ಟು ಸತ್ಯವನ್ನೇ ನುಡಿತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು, ಯಾವುದೇ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ. ಅಂದರೆ ಈ ವಿಷಯ ಏನಪ್ಪ ಹೇಳಬೇಕು ಅಂದರೆ ಇವಾಗ 2011ರಲ್ಲಿ ಏನೋ ಒಂದು ದರ್ಶನ್ ರವರ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆದಿತ್ತು. ಆ ಕೆಟ್ಟ ಘಟನೆ ನಡೆದಿದ್ದರೂ ಸಹ ಅಭಿಮಾನಿಗಳು ಅವರ ಕೈ ಬಿಡಲಿಲ್ಲ ಅನ್ನೋದನ್ನು ಯಾವುದೇ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮುಂದಿನ ಸಾಲುಗಳಲ್ಲಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಇವರೇನು ಹೆಸರಿದೆ ಆ ಹೆಸರಲ್ಲೇ ಸವಾಲಿದೆ ಅಂತಲೂ ಹೇಳಿದ್ದಾರೆ. ಏಳು ಬೀಳಿನ ಆಟದಿ ನಿನ್ನ ನಡೆಯೇ ಕಮಾಲು. ಅಂದರೆ ದರ್ಶನ್ ರವರು ತಮ್ಮ ಸಿನಿಮಾಗಳು ಫ್ಲಾಪ್ ಆದಾಗ ಅಥವಾ ಓಡದೇ ಇರುವಾಗ ಅಥವಾ ಕಲೆಕ್ಷನ್ ಮಾಡದೇ ಇರುವಾಗ ಯಾವತ್ತೂ ಒಂದು ತಲೆ ತೆಗೆಸಿ ನಡೆದವರಲ್ಲ. ಚಿತ್ರ ಹಿಟ್ಟಾಗಲಿ ಫ್ಲಾಪ್ ಆಗಲಿ ಅವರು ಯಾವತ್ತೂ ತಲೆ ಎತ್ತಿನೇ ನಡೀತಾರೆ ಅನ್ನೋದನ್ನು ಈ ಸಾಲುಗಳಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟು ಸಾಹಿತ್ಯದ ಬಗ್ಗೆ. ಆದರೆ ಸ್ನೇಹಿತರೆ ಇನ್ನು ವಿಜುವಲ್ಸಲ್ಲಿ ಬರೋದಾದರೆ ವಿಜುವಲ್ಸಲ್ಲಿ ನೀವು ನೋಡ್ತಾ ಇರ್ಬೋದು. ಆ ವಿಜುವಲ್ಸಲ್ಲಿ ನಾವು ದೇವರಾಜ್ ಸರ್ನ ಕಾಣ್ಬೋದು ಮತ್ತು ವಿಲನ್ಗಳಾದಂತಹ ಡಾಲಿ ಧನಂಜಯರವರನ್ನು ಸಹ ಕಾಣ್ಬೋದು ಮತ್ತು ಅನೂಪ್ ಠಾಕೂರ್ ಸಿಂಗ್ ಅವ್ರನ್ನೂ ಕಾಣ್ಬೋದು. ಅದ್ರ ಜೊತೆಗೇನೆ ಈ ಸಿನಿಮಾದಲ್ಲಿ ಒಂದು ರೈನ್ ಎಫೆಕ್ಟಲ್ಲಿ ಫೈಟ್ ಇದೆ, ಅದನ್ನು ಸಹ ತೋರಿಸಿದ್ದಾರೆ ಸ್ನೇಹಿತರೆ. ಅದನ್ನು ನಾವು ನೋಡ್ಬೋದು. ಇನ್ನು ಈ ಹಾಡು ನನಗೆ ಹೇಗೆ ಅನ್ನಿಸ್ತಪ್ಪ ಅಂತಂದರೆ ಈ ಹಿಂದೆ ನಾವು ವಿ ಹರಿಕೃಷ್ಣ ಸಂಗೀತದಲ್ಲಿ, ಸಂತೋಷ್ ಆನಂದರವರ ಸಾಹಿತ್ಯದಲ್ಲಿ ಮತ್ತು ವಿಜಯ್ ಪ್ರಕಾಶ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ರಾಜ್ಕುಮಾರ ಚಿತ್ರದ ಬೊಂಬೆ ಹೇಳುತ್ತೈತೆ ಸಾಂಗ್ ಏನು ಹಿಟ್ಟಾಗಿತ್ತು, ಈ ಹಾಡು ಸಹ ಅದೇ ಮಟ್ಟಿಗೆ ಹಿಟ್ಟಾಗುತ್ತೆ ಅನ್ನೋ ನಂಬಿಕೆ ಅಂತೂ ನಮಗಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಜಮಾನ ಚಿತ್ರದ 4ನೇ ಹಾಡು ಅಂದರೆ ಯಜಮಾನ ಚಿತ್ರದ ಟೈಟಲ್ ಹಾಡು ನಿಂತ ನೋಡೋ ಯಜಮಾನದ ವಿಶೇಷತೆಗಳು. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ಕಮೆಂಟ್ಸ್ ಬಾಕ್ಸಿನ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲ್ನಲ್ಲಿ ಇನ್ನಷ್ಟು ಡಿ ಬಾಸ್ ದರ್ಶನ್ ರವರ ಕುರಿತು ವಿಡಿಯೋಗಳಿವೆ. ಅದು ಕುರುಕ್ಷೇತ್ರ ಚಿತ್ರದ್ದು, ಯಜಮಾನ ಚಿತ್ರದ್ದು ಮತ್ತು ಓಡೆಯ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು. ಮತ್ತಿನ್ಯಾಗ್ತಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ನಲ್ಲಿರುವ ಎಲ್ಲ ಡಿ ಬಾಸ್ ದರ್ಶನ್ ರವರ ವಿಡಿಯೋಗಳನ್ನು ನೋಡಿ ಆದಮೇಲೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.